ಹಾಯ್ ಗಾಯ್ಸ್, ವೆಲ್ಕಮ್ ಟು ದೇವಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಸೀನ್ ಅಂದರೆ ಇವತ್ತು ನಮ್ದು ಎಲ್ಲ ಬ್ಯಾಟ್ಗಳಿಗೆ ಸ್ಟಿಂಗ್ ಹಾಕ್ಸೋಕೆ ಹೋಗ್ತಾ ಇದ್ದೀವಿ. ಎಷ್ಟೋ ದಿವಸ ಆದಮೇಲೆ ಬ್ಲಾಗ್ ಮಾಡ್ತಾಯಿದ್ರು. ಮತ್ತು ಸೊ ಇಲ್ಲಿರೋ ಬ್ಯಾಟ್ಗಳಿಗೆಲ್ಲ ಡೈಲಿ ಬ್ಯಾಡ್ಮಿಂಟನ್ ಆಡಿ ಸ್ಟ್ರಿಂಗ್ಗಳು ಒಳಗಡೆ ಇರೋ ಸ್ಟ್ರಿಂಗ್ಗಳು ಹೋಗ್ಬಿಟ್ಟಿದೆ. ಸೊ ಇವತ್ತು ಎಲ್ಲ ಬ್ಯಾಟ್ಗಳಿಗೂ ಸ್ಟ್ರಿಂಗ್ ಹಾಕ್ಸ್ಕೊಂಡು ಬರಬೇಕು. ಬ್ರದರ್ ವೆಯ್ಟ್ ಮಾಡ್ದ ಈ ಅಣ್ಣ ಇನ್ನೂ ವಾಶ್ರೂಮ್ ಹೋದ್ರೆ ಇನ್ನೂ ಬಂದಿಲ್ಲ. ಇವತ್ತು ನಮ್ಮ ಬೇರೆ ಮಾರ್ಕೆಟಲ್ಲಿ ಜನ ಕಮ್ಮಿ ಇದೆ. ಎಣ್ಣೆ ತಗೊಂಡು ಹೋಗ್ಬಿಡೋರು ಎಷ್ಟು ಜನ ಹೆಂಗಿರೋರಲ್ಲ. 20 ರೂಪಾಯಿ ಕೊಟ್ಟು ಸಿಗರೇಟ್ ಸೇರೋದು ಬಂದು 20 ರೂಪಾಯಿ 2 ಎಳ್ನೀರು ಕುಡೀರಿ ಅಂತ ತುಂಬ ಹೋಯ್ತು. ಇಲ್ಲೆಲ್ಲ ರೈಟಲ್ಲಿ ಬರುತ್ತೆ. ಇದಿದೆ ಅಪ್ಲೈನ್ಸ್ ಸ್ಪೋರ್ಟ್ಸ್. ಎಂತೆಂಥ ಸೈಕಲ್ ಐತೆ ಗುರು. ಹೋಗ್ಬೇಕಾದ್ರೆ ಸೈಕಲ್ಗಳು ತಗೊಂಡೋಗ್ಬೇಕು. ಸಗದಾಯ್ತಲ್ಲ ಇದು. 3 ಜನ ಇಬ್ರು ಶಾಪಲ್ಲಂತೂ ಏನೇನು ಐತೆ ಗುರು. ಸ್ಪ್ರಿಂಗ್ಗಳಂತೂ ಸಖತ್ತಾಗೈತೆ. ಇಲ್ಲಂತೂ ಒಂದೊಂದು ಬ್ಯಾಟ್ಗಳಂತೂ ಸಖತ್ತಾಗಿದೆ. ಇರೋ ರಾಕೆಟ್ಗಳಂತೂ ಹೆವಿ ಮಜಾ ಇದೆ. ಬಟ್ ಏನಂದರೆ ಎಲ್ಲ ಹೆವಿ ಕಾಸ್ಟ್ಲಿ, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಬಟ್ ಸಖತ್ತಾಗಿದೆ ಇಲ್ಲ ಅಂತಲ್ಲ. ನಾವೇನು ರಾಕೆಟ್ಗೆ ಸ್ಟ್ರಿಂಗಾಗಿ ಬಿಡ್ತೀರಾ ಅಂತ ಕೇಳಿದ್ರೆ ಇವತ್ತು ಸ್ಯಾಟರ್ಡೆ ಸಂಡೇ ಹಾಕೋಕ್ಕಾಗಲ್ಲ. ಇಮಿಡಿಯೇಟಾಗಿ ಇವತ್ತು ಕೊಟ್ಟೋಗಿ ನಾಳೆ ಹಾಕ್ಕೊಡ್ತೀನಿ ಅಂತಾರೆ. ಸಾಯಂಕಾಲ ಆಡಬೇಕು. ನಾನು ಆಡಿ 1 ವಾರ ಆಗೋಯ್ತು. ಸೊ ಆಡಿ 1 ವಾರ ಆಗೋಯ್ತು. ಇನ್ನೊಂದು ವಾರವರೆಗೂ ಆಡಬೇಕು. ಆಡಿನೇ 1 ವಾರ ಆಗೋಯ್ತು. ಸೊ ಅದಕ್ಕೋಸ್ಕರ ಇವತ್ತು ಆಡೋಣ ಅಂತ ಬಂದರೆ ಇಲ್ಲಿ ನೋಡಿದ್ರೆ ಸ್ಟ್ರಿಂಗ್ ಹಾಕ್ಕೊಡಲ್ಲ. ಇವತ್ತು ಕೊಟ್ಟೋಗ್ರಿ ನಾಳೆ ಹಾಕ್ಕೊಡ್ತೀನಿ ಅಂತಾರೆ. ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಬೇರೆ ಕಡೆ ಎಲ್ಲಾದರೂ ಹಾಕ್ತಾರಾ ಅಂತ ಕೇಳಬೇಕು. ಕೊಟ್ಟಿಲ್ವಾ ಅಂದರೆ ಇರೋ ಸ್ಟ್ರಿಂಗಲ್ಲೇ ಆಡ್ಬಿಟ್ಟು ಮಂಡೇ ಇಲ್ಲಾಂದರೆ ಟ್ಯೂಸ್ಡೇ ಹಾಕ್ಸ್ಕೊಂಬೇಕಷ್ಟೆ. ಇಲ್ಲಿ ಕೇಳಿದ್ರೆ ಸ್ಟಾರ್ಟಿಂಗ್ 250 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಸ್ಟ್ರಿಂಗು. ಅವಾಗಿಲ್ಲ 250, 500 ಇನ್ನು ಹಂಗೆ ಒಂದೊಂದು ಸ್ಟ್ರಿಂಗಿಗೆ ಒಂದೊಂದು ಪ್ರೈಸ್ ಇದೆ. ಇಷ್ಟು ಶೂಸ್ ಎಲ್ಲ ನೋಡಿ ಸೆಟ್ ಆಗಿಲ್ಲ ಅದು ನಿನಗೆ. ಗೋವಿಂದ ಯಾವ್ದಿದು 100? ಅಲ್ಲಿಗೆ ಹೋದ್ರೆ ಆಗಲ್ಲ ಅಂತ ಹಾಕಿದ್ರೆ ಆಗಿರೋದು. ಒಂಥರ ಒಳ್ಳೊಳ್ಳೆ ರಾಕೆಟ್ಗಳು ಇದ್ದಾನೆ. ಒಂದು 10,000 ರೂಪಾಯಿ ರಾಕೆಟ್ ನೋಡಿದ್ವಲ್ಲ, ಸಾಕಾಯ್ತು. 10,000 ರೂಪಾಯಿ ಕೊಟ್ಟು ಒಂದು ರಾಕೆಟ್ ತಗೊಂಡು ಆಡಬೇಕು ಅನ್ನೋ ಆಟ ಬೇಕಾ? ಬೇಡ ಅಂತ ಆಟನೇ ಬೇಡ. ಡೈಲಿ ಉಡ್ಕೊಂಡು ತಿನ್ಕೊಂಡು ಬೆಳಿಗ್ಗೆ ಜಿಮ್ಮು ಸಾಯಂಕಾಲ ಬ್ಯಾಡ್ಮಿಂಟನ್ ಆಡಿರೋರಿಗೆ ಓಕೆ. ಏನು ಚಪ್ಪಲಿ 700 ರೂಪಾಯಿ ವಾಲಿಬಾಲ್ ತಗೊಂಡು ಬೇಕಾದ್ರೆ ಆಡ್ಬೋಣ. 10,000 ರೂಪಾಯಿ ಅಲ್ಲಿ ಪಕ್ಕ ರೋಡು ಆ ಕಡೆ ಟೆಂಪಲ್ ಆಪೋಸಿಟ್ ರೋಡ್ ಡೌನ್ ಹೋಗ್ಬೇಕು. ಅಲ್ಲಿ ಫೇಮಸ್ ಅಪ್ಪ ದಾಸರಳ್ಳಿಯಲ್ಲಿ ನಮ್ಮ ಡ್ಯಾಡಿ ಕ್ಲಾಸ್ಮೇಟ್ ಇವರು ಯೋನೆಕ್ಸ್ ಅಂತ ಐತೆ. ಅದ ಹೆಸರು ಪಂಕಜ್ ಇದೆ. ಕ್ಲೋಸು ಹುಡ್ಕೋ ಬೈ. ಸ್ಪ್ರಿಂಗ್ ಹಾಕ್ಸೋಣ ಅಂತ ಬಂದರೆ ಅಂಗಡಿ ಇಲ್ಲ. ಒಂದು ಅಂಗಡಿ ಐತೆ, ಇನ್ನೊಂದು ಅಂಗಡಿ ಇಲ್ಲೂ ಇಲ್ಲ. ಅವನ ಇರೋನೇನಂತ ನಾಳೆ ಬಂದರೆ ಹಾಕ್ತೀನಿ ಅಂತ. ಟೈಮ್ ಇದ್ದಾಗ ಮೂಡಿರಲ್ಲ, ಮೂಡಿದ್ದಾಗ ಟೈಮ್ ಇರಲ್ಲ, ಎಲ್ಲ ಇದ್ದಾಗ ದುಡ್ಡಿರಲ್ಲ. ಬಟ್ ಏನಂದರೆ ಎಲ್ಲ ರಾಕೆಟೆಲ್ಲ ತೊಗೊಂಡು ಹೋಗಿದ್ವಿ. ಆ ಎಣ್ಣೆ ಮಲಿದಿರೋ ಅಂಗಡಿಯಲ್ಲಿ ಹಾಕಲ್ಲ.
ಮಾಡೋದು ಯಾವುದು ಹಾಂ ಏ ಸಿಟ್ಟಿಂಗ್ ಪುಟ್ ಲೌಡ್ ಸ್ಪೀಕರ್ ಪುಟ್ ಲೌಡ್ ಸ್ಪೀಕರ್ ನೋಡಿ ಆಟೋಮೆಟಿಕ್ ಲೌಡ್ ಸ್ಪೀಕರ್. ಐಫೋನ್ ಅಂದರೆ ಐಫೋನ್. ಬಟ್ ಏನಂದರೆ ಶೋರೂಮ್ಗೆ ಹೋಗಿದ್ದು ಸ್ಟಿಂಗ್ ಹಾಕ್ಸೋಕ್ಕೆ ಇವತ್ತು ಆಗಲ್ಲ ಅಂದ್ಬಿಟ್ರು. ಸೊ ನಾಳೆ ಬನ್ನಿ ಬೆಳಿಗ್ಗೆ ಹಾಕ್ಕೊಡ್ತೀನಿ ಅಂದರು. ನಮಗೆ ಏನಂದರೆ ಇವತ್ತು ಬೇಕು, ಇವತ್ತು ಆಡೋದಕ್ಕೆ ಹುಡುಗರೆಲ್ಲ ವೆಯ್ಟ್ ಮಾಡ್ತವ್ರೆ ಪಾಪ, ಅದೆಲ್ಲ ಆಗಲ್ಲ ಅಂದರು. ಮತ್ತು ಇನ್ನೊಂದು ಶಾಪಿಗೆ ಹೋದರೆ ಅವ್ರು ತೆಗ್ದಿರ್ತಾರೆ ಅಂತ ಹೋದರೆ ಅವ್ರು ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಮಂಡೇ ಇಲ್ಲಾಂದರೆ ಟ್ಯೂಸ್ಡೇ ಹೋಗೋಣ ಮಧ್ಯಾಹ್ನ ಟೈಮಲ್ಲಿ ಹಾಕ್ಸ್ಕೊಬೇಕು. ವೀಕ್ ಡೇಸ್ ಸ್ವಲ್ಪ ಬಂದರೆ ಆಗಲ್ಲ, ಅದು ನಾರ್ಮಲ್ ಡೇಸಲ್ಲಿ ಬಂದು ಕೊಡ್ತೀನಿ ಅದು. ಅದಕ್ಕೆ ವಾಪಸ್ ಮನೆ ಕಡೆ. ಫೋನ್ ಎತ್ತದ ಇಲ್ವಾ? ಹಿಂಗೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಬೆಳಿಗ್ಗೆ ಎದ್ದಿದ ತಕ್ಷಣ ಸಂಡೆ ಬಜಾರ್ ಹೋಗ್ಬೋದು. ಇಂಥ ಟೈಮಲ್ಲೇ ಹೋಗ್ಬೇಕು, ಈ ಟೈಮಲ್ಲೇ ಹೋಗ್ಬೇಕು. ಟೈಮಲ್ಲಿ ಏನಿರಲ್ಲ ಏ ನೀನು ಅಂದ್ಕೊಂಡಿದ್ಯಾ ಈ ಟೈಮಲ್ಲಿ ಇರೋ ಅಂತ? ಅವೆಲ್ಲ ರೈಸ್ ಆಗೋದೇ 11 ಗಂಟೆ ಮೇಲೆ ಕೊಡೋ. ಅದು ಯಾಕೆ 11 ಗಂಟೆ 12 ಗಂಟೆಗೆಲ್ಲ ಮಾರ್ಕೆಟ್ ಕ್ಲೋಸ್ ಆಗ್ತದೆ. ಯಾರು ಹೇಳಿದ್ದು? ಇನ್ನು ಸಂಜೆವರೆಗೂ ಇರುತ್ತೆ. ಹೋಗೋಣ ಅಂದ್ರೆ ಹೋಗೋಣ ಅಂತ ಅಷ್ಟೇ. ಹೋಯ್ತಾ ಗುರು, ಎಷ್ಟು ಶೂಸ್ಗಳೈತೆ ಗುರು ಇಲ್ಲಿ. ಹಾಂ, ಇಟ್ ಇಸ್ ಹೋಮ್ ಕಲೆಕ್ಷನ್. ಇವೇ ಐತಲ್ಲ ಕಲೆಕ್ಷನ್ ಐತಲ್ಲ. ಲಾಸ್ಟ್ ಟೈಮ್ ಬಂದಾಗ ಏನೇನು ಪೆಟ್ರೋಲ್ ಇಟ್ಬಿಡೋರು ಇದನ್ನೆಲ್ಲ. ಹಿಂಸೆ ಇದ್ದವು ಅಪ್ಪ. ಗುರು ಇಲ್ಲೊಂದು ಆಫ್ರಿಕನ್ ಶರ್ಟ್ ತೋರಿಸ್ತೀನಿ. ಅದು ಪ್ರೈಸ್ ನೋಡಿದ್ರೆ ಶಾಕ್ ಆಗ್ಬಿಡ್ತೀರ. ಅಷ್ಟು ಸಕ್ಕತ್ತಾಗೈತೆ. ಪ್ರೈಸ್ ನೋಡಿದ್ರೆ ಶಾಕ್ ಆಗ್ಬಿಡ್ತೀರ. ತೋರಿಸ್ತೀನಿ ಅವರು. ಸಕ್ಕತ್ತಾಗೈತೆ. ಹಾಕೊಂಡ್ರೆ ಪ್ಯಾಂಟೇ ಬೇಡ. ನನ್ನ ಆಕ್ಸೆಸ್ ಮುಚ್ಬೋದು ಅದರಲ್ಲಿ. ಟಾರ್ಪಲ್ಲು ಗುರು, ಯಾರು ಗುರು ಹಾಕ್ತಾರೆ ಈ ಸೈಜ್ಗೆ? ಏನಾಯ್ತು? ಗುರು ಇಲ್ಲಿರೋ ಬಟ್ಟೆ ಎಲ್ಲ ಸಖತ್ತಾಗೈತೆ. ಕರೆಕ್ಟ್ ಏನಂದರೆ ನಮಗೆ ಕರೆಕ್ಟಾಗಿರೋ ಸೈಜ್ಗಳಿಲ್ಲ ಇವು ಬಟ್ಟೆ ಎಲ್ಲ ಇಲ್ಲಿರೋ ಬಟ್ಟೆ ಎಲ್ಲ ಸಖತ್ತಾಗೈತೆ. ಬಟ್ ಏನಂದರೆ ಕರೆಕ್ಟಾಗಿರೋ ಸೈಜ್ಗಳಿಲ್ಲ. ಇಷ್ಟ ಬಂದಿರೋ ಸೈಜ್ಗಳೈತೆ. ಒಂದು ನೋಡೋಕೆ ಚೆನ್ನಾಗಿದ್ರೆ ಅಗಲ ಜಾಸ್ತಿ ಐತೆ, ಇನ್ನೊಂದು ನೋಡೋದು ಉದ್ದ ಜಾಸ್ತಿ ಐತೆ. ಅದನ್ನೆಲ್ಲ ಹಾಕೊಂಬಿಟ್ಟು ರೋಡಲ್ಲಿ ಓಡಾಡ್ಬಿಟ್ರೆ ತಿಕ್ಲು ಅನ್ನಲ್ಲ, ಬೇರೆ ಇನ್ನೊಂದು ಅಂದ್ಬಿಡ್ತಾರೆ. ತಿಕ್ಲು ಅನ್ನಲ್ಲ, ಬೇರೆ ಇನ್ನೊಂದು ಅಂದ್ಬಿಡ್ತಾರೆ. ಕೊನೆಗೆ ಹೊರಡೋ ಸಮಯ ಬಂತು. ಇನ್ನೇನು ಬ್ಯಾಡ್ಮಿಂಟನ್ ಆಡೋದಕ್ಕೆ ಬ್ಯಾಡ್ಮಿಂಟನ್ ಆಡೋದಕ್ಕೆ ಶೆಡ್ಯೂಲ್ ಹಾಕೋ. ಇನ್ನೇನು ಶೆಡ್ಯೂಲ್ ಹಾಕಿದ್ದಾರೆ. ಶೆಡ್ಯೂಲ್ ಆಡೋಕ್ಕೆ ಹೋಗ್ಬೇಕಷ್ಟೇ ಇವಾಗ. ಇನ್ನೇನೋ ಮಾಡೋಕ್ಕಾಗಲ್ಲ. ನಮಗಂತೂ ಯಾವುದು ಬಟ್ಟೆನೂ ಸೆಟ್ ಆಗಿಲ್ಲ ಇವತ್ತು. ಸ್ಟ್ರಿಂಗು ಹಾಕ್ಸೋಕ್ಕಾಗಿಲ್ಲ. ಎಲ್ಲ ಬಂದಿದ್ದ ಕೆಲಸ ಇವತ್ತು ಯಾವುದೂ ಆಗೇ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ದಿರೋರು ಮಾಡ್ಕೊಳ್ಳಿ, ಶೇರ್ ಮಾಡಿಲ್ದಿರೋರು ಮಾಡಿ, ಲೈಕ್ ಮಾಡಿಲ್ದಿರೋರು ಮಾಡಿ. ಸೊ ದೇವಟ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಟೇಕ್ ಕೇರ್ ಸಿ ಬಾಯ್.